ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಶುರು ಆಗಿದೆ ಮತ್ತು ಕಾಲೇಜುಗಳು ಶುರು ಆಗ್ತಾಯಿದೆ. ಎತ್ತಾಕ್ರೋ ಎಲ್ಲನೂ ವ್ಯಾನ್ಗೆ ಹಿಂಗೆ ಇದು ಹೋಗಿ ಸ್ಫೂರ್ತಿ ಎದ್ದು. ಸಮ್ಮರಲ್ಲಿ ನಾವು ಸಮ್ಮರ್ ರಜಾ ಇದ್ದಾಗ ತುಂಬ ಹೊರಗಡೆ ಎಲ್ಲೂ ಈ ಸಲ ಟ್ರಿಪ್ಗೆ ಹೋಗಿರಲಿಲ್ಲ. ಹಾಗಾಗಿ ಈಗ ಏನು ರಜಾ ಒಂದೆರಡು ದಿನ ರಜಾ ಇರೋದರಿಂದ ಮನೆಯವರೆಲ್ಲ ಟ್ರಿಪ್ಗೆ ಹೋಗೋಣ, ಒಂದು 3 ದಿನ ಟ್ರಿಪ್ಗೆ ಹೋಗೋಣ ಶನಿವಾರ ಭಾನುವಾರ ಅಂತಂದ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಈಗ ಮನೆಯವರೆಲ್ಲ ಹೊರಟಿದ್ದೀವಿ. ಈಗ ನಾವು ಒಂದು 3 ದಿನದ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಟ್ರಿಪ್ಪಲ್ಲಿ ನಾವು ಒಂದು ವೆಹಿಕಲ್ಲು ಮೈಸೂರಿಂದನೇ ಒಂದು ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದು ನೋಡಿ, ಒಂದು ಟೆಂಪೋ ಟ್ರಾವೆಲ್ ಟಿ ಬುಕ್ ಮಾಡ್ಕೊಂಡಿದ್ದೀವಿ ನೋಡಿ. ಇದೇ ವೆಹಿಕಲ್ಲು, ಈ ವೆಹಿಕಲಲ್ಲಿ ನಾವು 3 ದಿನದ ಟ್ರಿಪ್ ಮಾಡ್ತಾಯಿದ್ದೀವಿ. ಬನ್ನಿ ಸ್ನೇಹಿತರೆ, ಈ 3 ದಿನದ ಟ್ರಿಪ್ಪು ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಿಮಗೆ ಸಂಪೂರ್ಣ ವಿಡಿಯೋ ಮೂಲಕ ತೋರಿಸ್ತೀನಿ. ನೆಕ್ಸ್ಟ್ ಬತ್ ಏನಂದರೆ ವರ್ಷ ಪೂರ್ತಿ ನಮ್ಮದೇ ಆದಂಥ ಕೆಲಸ, ನಮ್ಮದೇ ಆದಂಥ ಇದರಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಮಕ್ಕಳು ಸ್ಕೂಲು ಕಾಲೇಜು ಈ ಥರ ಬರೀ ಓದೋದು ಇದರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ವರ್ಷದಲ್ಲಿ ಯಾವಾಗಲಾರು ಒಂದು ಸಲ ಈ ಥರ ಮಧ್ಯ ಹೊರಗಡೆ ಎಲ್ಲರೂ 1 ದಿನ 2 ದಿನ ಟ್ರಿಪ್ ಹಾಕಿದಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಎಲ್ಲರೂ ಸಹ ಹೊರಗಡೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ. ಈಗ ಮೈಸೂರಿಂದ ಹೊರಟಿದ್ದೀವಿ. ಮತ್ತೊಂದು ಏನಂದರೆ, ನಮ್ಮ ಮೈಸೂರನ್ನ ನೋಡೋಕ್ಕೆ ತುಂಬ ಜನ ಪ್ರವಾಸಿಗರು ಹೊರಗಡೆಯಿಂದ ಬರ್ತಾರೆ. ಆದರೆ ನಾವು ಈಗ ಮೈಸೂರಿಂದ ಹೊರಗಡೆ ಪ್ರವಾಸ ಹೊರಟಿದ್ದೀವಿ. ಯಾಕಂದರೆ ನಮ್ಮ ಮೈಸೂರಲ್ಲೇ ನೋಡುವಂಥ ಅದ್ಭುತವಾದ ಸ್ಥಳಗಳು ತುಂಬ ಇವೆ. ಇದನ್ನು ನೋಡೋಕ್ಕೆ ತುಂಬ ಹೊರಗಡೆ ದೇಶಗಳಿಂದ ಎಲ್ಲ ಮೈಸೂರಿಗೆ ಬರ್ತಾರೆ. ನಮ್ಮ ಮಕ್ಕಳನ್ನ ಇಲ್ಲೇ ಒಂದಷ್ಟು ಪ್ಲೇಸ್ಗಳು, ನಮ್ಮ ಕರ್ನಾಟಕದ ಒಂದಷ್ಟು ಜಾಗಗಳನ್ನು ನೋಡ್ಕೊಬರೋಣ ಅಂತಂದ್ಬಿಟ್ಟು ಹೊರಟಿದ್ವಿ ಕರ್ಕೊಂಡು. ಇವಾಗ ಅವೆಲ್ಲ ಮಾತಾಡಬಾರ್ದು, ಇರೋದನ್ನ ಮಾಡಬೇಕು. ತಿಂಡಿಗೆ ಅಂದ್ಬಿಟ್ಟು ತಂದಿರೋದು ಚಿಪ್ಪೆ ತಗೊಂಡಿರೋದು ಸಾಕು ಮಮ್ಮ. ತಿಂಡಿಗೆ ಅಲ್ಲಿ ಕೊಡವ ಟೈಮ್ ಸಿಕ್ಕರೆ ಹಳೆ ಬಿಡುಗೆ, ಇಲ್ಲಾಂದ್ರೆ ಇವತ್ತಷ್ಟೇ. ಇದಕ್ಕೆಲ್ಲ ಹೋಗಿದ್ರೆ ತೆಗಿಬೇಡ. ಬೆಳಿಗ್ಗೆ ಬೇಗನೆ ಹೊರಟು ಒಂದು 6-6:30 ಮನೆಯಿಂದ ಬಿಟ್ಟು ಹೊರಟು. ಅಂದರೆ ಬೇಗ ಹೊರಟುವಾಗ ಇನ್ನು ಮಧ್ಯದಲ್ಲಿ ತಿಂಡಿ ಮಾಡಬೇಕು. ಅದಕ್ಕೋಸ್ಕರ ಮನೇಲೇ ಬೆಳಗ್ಗೆನೇ ಎದ್ದು ತಕ್ಷಣ ಮಾವಿನಕಾಯಿ ಚಿತ್ರಾನ್ನ ಮತ್ತು ಹುಳಿ ಅನ್ನ ಮೊಸರನ್ನ ಮಾಡಿದರು. ಸರಿ, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಹೊರಟುವಲ್ಲ, ದಾರಿ ಮಧ್ಯೆ ಎಲ್ಲರೂ ಸೈಡ್ಗೆ ಹಾಕೊಂಡು ತಿಂಡಿ ಮಾಡ್ಕೊಬೋಣ ಅಂದ್ಬಿಟ್ಟು
ಟೈಮ್ ಆಗಿತ್ತಲ್ಲ, ಹಾಗಾಗಿ ಇಲ್ಲೇ ರಸ್ತೆ ಮಧ್ಯೆ ಒಂದು ಒಳ್ಳೆಯ ಜಾಗ ಸಿಕ್ತು. ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರೂ ಸಹ ಮನೇಲಿ ತಂದಿದ್ದ ಮಾವಿನಕಾಯಿ ಚಿತ್ರಾನ್ನ ಮತ್ತು ಮೊಸರನ್ನ ಮತ್ತು ಹುಳಿಯನ್ನ ಎಲ್ಲವನ್ನು ಒಂದು ಮಿಕ್ಸರನ್ನ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಹಾಕ್ಕೊಂಡು ಎಲ್ಲರದ್ದು ತಿಂಡಿ ಆಯಿತು. ಸರಿ, ಮತ್ತೆ ನಮ್ಮ ಟ್ರಾವೆಲಿಂಗ್ ಶುರು ಆಯಿತು ಸ್ನೇಹಿತರೆ. ನಾವು ಹೊರಟ ಮೊದಲ ಜಾಗನೇ ಸಕಲೇಶ್ಪುರದ ಮಂಜರಾಬಾದ್, ಟಿಪ್ಪು ಸುಲ್ತಾನ್ ಅವರ ಕೋಟೆ ಮಂಜರಾಬಾದ್. ತುಂಬ ಅದ್ಭುತವಾದ ಜಾಗ. ಬನ್ನಿ, ಇದು ನೋಡೋಕ್ಕೆ ತುಂಬ ಅದ್ಭುತವಾಗಿದೆ, ಸಖತ್ತಾಗಿರೋವಂಥ ಜಾಗ. ಮೊದಲನೆಯ ನಮ್ಮ ಪ್ಲೇಸ್ ಮಂಜರಾಬಾದ್. ಸ್ನೇಹಿತರೆ, ಇದು ನಾವು ಮೊದಲನೇ ಬಾರಿಗೆ ಈ ಜಾಗಕ್ಕೆ ಭೇಟಿ ಕೊಟ್ಟಿರೋದು. ತುಂಬ ಏನು ಅದ್ಭುತವಾದಂಥ ಜಾಗ. ಯಾಕಂದರೆ ಇಲ್ಲಿ ಏನು ಮಂಜು ಕವಿದ ವಾತಾವರಣ, ಅದನ್ನು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಒಂದು 250 ಸ್ಟೆಪ್ ಬರುತ್ತೆ. ಆ ಸ್ಟೆಪ್ಪನ್ನು ಹತ್ಕೊಂಡು ನಾವು ಹೋಗಬೇಕು. ಇಲ್ಲ, ಅಲ್ಲಿ ಮೆಟ್ಲೈತೆ, ಅಲ್ಲಿ ಹಾಂ ಅಲ್ಲಿ ಬನ್ನಿ. ಟೈಮ್ ಸಾಕಾಗುತ್ತೆ. ಇನ್ನು 3-4 ಕಡೆ ಹೋಗೋಣ ಅನ್ಕೊಂಡಿದ್ವಿ. ಬಂದ್ರೆ ಬೇಗ ಇನ್ನೂ ಸ್ವಲ್ಪ ಬೇಗ ಬರಬೇಕು, ಇಲ್ಲಾಂದರೆ ನಿಮ್ಗೆ ಮುಂದಿನ ನೋಡೋದಕ್ಕಾಗಲ್ಲ. ಪಪ್ಸ್ ಸುಸ್ತಾಯ್ತಾ? ಮಕ್ಕಳ ಸುಸ್ತಾಗೋದ್ರ ಅಂದೆ. ಸುಸ್ತಾಗೋಯ್ತಾ? ಅದು ಸ್ಟೆಪ್ಸ್ ಹತ್ತೋದಕ್ಕಾಗಲ್ಲ. 250 ಸ್ಟೆಪ್ಪು ಅಂದ ತಕ್ಷಣ ನಮ್ಮ ಮನೆಯವ್ರುಗಳೆಲ್ಲ ಮೆಟ್ಲು ಬೇರೆ ಹತ್ಬೇಕಾ ಅಂತ ಇದು ಮಾಡ್ತಿದ್ರು. ಏನಿಲ್ಲ, ಆರಾಮಾಗಿ ಹತ್ಬೋದು, ನಿಧಾನಕ್ಕೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೊರಟು. ನೋಡಿ, ಮಕ್ಕಳೆಲ್ಲ ಖುಷಿಯಿಂದ ಹೊರಟಿದ್ದಾರೆ. ಬಾಳ ಪ್ರಥಮ್ ಬರುತ್ತೆ ವಿಡಿಯೋ ಕಂಟಿನ್ಯೂ ಆಯ್ತು. ಅವಳಿಗೆ ಇವತ್ತು ತೆಗಿಯಕ್ಕಾಗಲ್ಲ ಬಾ. ನಿಜ ಕಾಣಿಸೋದಿಕ್ಕ 250 ಮೆಟ್ಲು ಏನಂತ ತುಂಬ ಕಷ್ಟ ಅಂತ ಏನು ಅನಿಸಲ್ಲ. ಆರಾಮಾಗಿ ಹತ್ಕೊಂಡು ಬರ್ಬೋದು ಸ್ನೇಹಿತರೆ. ಏನಂದರೆ ವಯಸ್ಸಾದರೂ ಸ್ವಲ್ಪ ಕೂತ್ಕೊಂಡು ಒಂದು 5 ನಿಮಿಷ ನಿಂತಿದ್ದು
ಹತ್ಕೊಂಡು ಬಂದರೆ ಆರಾಮಾಗಿ ಹತ್ಕೊಬರ್ಬೋದು. ಇನ್ನು ಏನಂದರೆ ಹತ್ತುತ್ತಿರುವಾಗ ಆ ಕೋಟೆ ಅದನ್ನು ನೋಡಿಕೊಂಡು ಹತ್ತುತ್ತಾ ಇದ್ದರೆ ಆ ಸುಸ್ತು ಗೊತ್ತೇ ಆಗಲ್ಲ. ಅಷ್ಟು ಅದ್ಭುತವಾದ ಜಾಗ, ನೋಡ್ತಾ ಇದ್ದರೆ ಒಂಥರ ಖುಷಿಯಾಗುತ್ತೆ. ನಿಜವಾಗ್ಲೂ ಅವತ್ತಿನ ಕಾಲದಲ್ಲಿ ಇಂಥ ಗಟ್ಟಿಮುಟ್ಟಾದ ಕೋಟೆಗಳನ್ನು ಕಟ್ಟಿರೋದು ಇವತ್ತಿಗೂ ಇಷ್ಟು ಗಟ್ಟಿಮುಟ್ಟವಾಗಿ ನಿಂತಿದೆ ಅಂತಂದರೆ ಇದರ ಕೆಲಸ ಹೇಗಿರಬೇಕು. ಆಮೇಲೆ ಇದನ್ನು ನೋಡೋ ಈ ಸೌಂದರ್ಯ, ಆ ಕಟ್ಟಿರುವಂಥ ರೀತಿ, ಇದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಸ್ನೇಹಿತರೆ. ಟಿಪ್ಪು ಸುಲ್ತಾನ್ ಅವರ ನೋಡಿ, ಈ ಒಂದು ಕೋಟೆ ನಕ್ಷತ್ರಾಕಾರದಲ್ಲಿದೆ. ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂದರೆ ಆ ಮೇಲ್ಗಡೆ ಹೋದಾಗ ಸುತ್ತ ಕಾಣುವಂಥ ಹಚ್ಚ ಹಸಿರು ಪ್ರದೇಶಗಳು, ಆ ಊರುಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ನಿಜವಾಗ್ಲೂ ಇಲ್ಲಿ ಬಂದರೆ ಅದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿಯಾಗುತ್ತೆ. ತುಂಬ ಅದ್ಭುತವಾದ ಜಾಗ. ಒಮ್ಮೆ ಭೇಟಿ ಕೊಡಿ, ನೋಡಿ, ಇಂಥ ಜಾಗಗಳನ್ನ ನೋಡಬೇಕು. ಮೇಲ್ಗಡೆ ಹತ್ಕೊಂಡು ಬಂದ್ಬಿಟ್ಟು ಅಲ್ಲೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ನಮ್ಮ ಮನಸ್ಸಿಗೆ ಆನಂದ, ಖುಷಿಯಾಗುತ್ತೆ ಸ್ನೇಹಿತರೆ. ತುಂಬ ಜನ ಪ್ರವಾಸಿಗರು ಭೇಟಿ ಕೊಡುವಂಥ ಐತಿಹಾಸಿಕ ಸ್ಥಳಗಳು, ಇದನ್ನು ನೋಡಲೇಬೇಕು. ತುಂಬ ಜನ ಬಂದು ಖುಷಿಯಾಗಿ ಫೋಟೋಗಳನ್ನು ಹೊಡೆಸ್ಕೊಂಡು ಒಂದು ನೆನಪಿಗೆ ಅವ್ರ ಫೋಟೋಗಳನ್ನ ಇಟ್ಕೊಂಡು ನೋಡ್ತಾ ಇರ್ತಾರೆ. ನೋಡಿ ಹೇಗಿದೆ ನೋಡಿ. ಈಗ ಕೋಟೆ ಒಳಗಡೆ ಮೇಲ್ಗಡೆ ಫುಲ್ ಬಂದು ಈಗ ಬನ್ನಿ, ಈಗ ಇಲ್ಲೆಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಹತ್ತಿ ನೋಡೋದು ಅಷ್ಟೇ ತೆಗಿನಲ್ಲಿ ಚಿನ್ನ ಹೆಂಗೈತೆ ಪ್ಲೇಸು? ಥರ ಇತ್ತು ಏನೋ ಅಲ್ವಾ, ಜಗ್ಗಿಲಕ್ಕೆ ಹಾಂ ಕೊಳ ಇತ್ತು ಅನ್ಸುತ್ತೆ. ಕೊಳದ ಥರ ಎಷ್ಟು ತಣ್ಣಗೈತೆ ನೋಡಿ ಗಾಳಿ. ಸುತ್ತಮುತ್ತ ಒಳ್ಳೆ ಇದಾಯ್ತಲ್ಲ ಅಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೇಲೆ ಏನು ಗೊತ್ತಾ ಇದು ಲಿಕ್ ಸ್ನೇಹಿತರೆ, ಕೋಟೆ ಎಲ್ಲ ಮೇಲ್ಗಡೆಯಿಂದ ನೋಡಿಕೊಂಡು ಆ ಸುತ್ತ ಕಾಣುವಂಥ ಏನು ಪ್ರಕೃತಿಯ ವಾತಾವರಣ, ಹಚ್ಚ ಹಸಿರು, ಆ ಮಂಜು ಕವಿದ ವಾತಾವರಣ ಎಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ನಮಗೆ ಗೊತ್ತಿಲ್ಲದಂಗೆ ಒಂಥರ ಖುಷಿಯಾಗುತ್ತೆ. ಒಂಥರ ಅದ್ಭುತವಾದ ಜಾಗಗಳನ್ನು ಮಿಸ್ ಮಾಡದೆ ಎಲ್ಲರೂ ನೋಡಿ. ನೋಡೋಕ್ಕಂತೂ ತುಂಬ ಅದ್ಭುತವಾದಂಥ ಜಾಗ. ಒಮ್ಮೆ ಆದರೂ ಬಂದು ಇಂಥ ಜಾಗಗಳನ್ನ ನೋಡಬೇಕು, ಭೇಟಿ ಕೊಡಬೇಕು. ನಮಗಂತೂ ನೋಡಿ ತುಂಬ ಖುಷಿಯಾಯಿತು. ಸ್ನೇಹಿತರೆ, ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.